ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇದು ಸ್ವಲ್ಪ ಲೇಟ್ ಪೋಸ್ಟ್ ಆಗಿದೆ. ಲಾಸ್ಟ್ ವೀಕು ನಮ್ಮ ಊರಿಗೆ ಹೋಗಿದ್ವಿ, ಡೋರ್ನಳ್ಳಿ ಅಂತೇಳಿ. ಮೈಸೂರು ಜಿಲ್ಲೆ KR ನಗರ ತಾಲೂಕಲ್ಲಿ ಬರುತ್ತೆ. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ, ಸೆಂಟ್ ಆಂಟೋನೀಸ್ ಚರ್ಚ್ ಡೋರ್ನಳ್ಳಿ ಅಂತೇಳಿ. ನಮ್ಮ ಚರ್ಚ್ ಫೀಸ್ಟ್ ಇತ್ತು ಅಂತೇಳಿ ಹೋಗಿದ್ವಿ. ಫೀಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಒಂದು ಜಾತ್ರೆನೇ ಅನ್ಬೋದು. ತುಂಬ ಲಕ್ಷಾಂತರ ಜನ ಸೇರ್ತಾರೆ. ಜೂನ್ 13 ಹಬ್ಬ ಇರುತ್ತೆ. ಜೂನ್ 4ನೇ ತಾರೀಕಿಗೆ ನವೇನ ಎಲ್ಲ ಸ್ಟಾರ್ಟ್ ಆಗುತ್ತೆ. 9 ದಿನಗಳ ನವೇನ ಇರುತ್ತೆ ಅಲ್ಲಿ. ಜೂನ್ 4ನೇ ತಾರೀಕು ಸಂತ ಆಂಟೋನಿಯವರ ಧ್ವಜಾರೋಹಣ ಮಾಡುವ ಮೂಲಕ 9 ದಿನಗಳನ್ನ ಶುರು ಮಾಡ್ತಾರೆ. ಪಾವನ ಪುರುಷ ಸಂತ ಅಂತೋಣಿ, ಪ್ರವಾದಿಯಾದ ಸಂತ ಅಂತೋಣಿ, ಸೆರೆಯಾಳ ಬಿಡುಗಡೆ ಮಾಡಿದ, ಮೃತರಿಗೆ ಜೀವವ ನೀಡಿದ. ಬನ್ನಿ ಬನ್ನಿ ಭಕ್ತರೆ ಪುಣ್ಯಕ್ಷೇತ್ರಕ್ಕೆ, ಬಂದು ಕೇಳಿ ಸಂತರ ಪುಣ್ಯ ಬರವ. ಹಾಗೆ ನಮ್ಮ ಊರಿನ ಚರ್ಚಿಗೆ ಮೈನರ್ ಬೆಸಲಿಕಾ ಅಂತೇಳಿ ಅವಾರ್ಡ್ ಕೂಡ ಸಿಕ್ಕಿದೆ. ಇದು ಬೆಸಲಿಕಾನ ಅವಾರ್ಡು ಸುಮ್ಮನೆ ನೋಡೋಕ್ಕೆ ಚರ್ಚು ದೊಡ್ಡದಾಗಿದೆ, ತುಂಬ ಜನ ಬರ್ತಾರೆ ಅಂದ್ಬಿಟ್ಟು ಯಾರು ಕೊಡಲ್ಲ. ಅಲ್ಲಿ ಅಷ್ಟು ಪವರ್ಫುಲ್ ಮಿರಾಕಲ್ಸ್ ನಡೆದಿರಬೇಕು. ಹಾಗೆ ಇದ್ರ ಬಗ್ಗೆ ವ್ಯಾಟಿಕನ್ನಿಂದ ತನಿಖೆ ಎಲ್ಲ ಮಾಡಿ ಆನಂತರನೇ ಇದು ಪದವಿ ಸಿಗೋದು. ಭೂಪಟದಲ್ಲಿ ಇರದೇ ಇದ್ದ ಊರು ಇವತ್ತು ಗೂಗಲಲ್ಲಿ ಚೆಕ್ ಮಾಡಿದರೆ ನಿಮಗೆ ಫಸ್ಟ್ ಲೀಸ್ಟಲ್ಲಿ ಬರುತ್ತೆ ಸೆಂಟ್ ಆಂಟೋನೀಸ್ ಚರ್ಚ್ ಡೋರ್ನಳ್ಳಿ ಅಂದರೆ. ಹಾಗೆ ಚರ್ಚಿಗೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ಇಲ್ಲಿ ತುಂಬಾ ಪವಾಡಗಳಾಗ್ತವೆ. ಆ ಪವಾಡಗಳನ್ನ ಮಾಡ್ತಿರೋರು ಯಾರು, ಯಾಕೆ ಚರ್ಚು ಇಷ್ಟೊಂದು ಫೇಮಸ್ ಆಯಿತು ಅಂತ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ತುಂಬ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ತೇರು ಮೆರವಣಿಗೆ. ಇದು ಸಂತ ಅಂತೋಣಿಯವರ ಪ್ರತಿಮೆನ ತೇರಿನಲ್ಲಿಟ್ಟು ಇಡೀ ಊರಿನ ಸುತ್ತ ಮೆರವಣಿಗೆ ಬರ್ತಾರೆ. ಹಾಗೆ ಊರಿನಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಧರ್ಮದ ಜಾತಿ ಜನರು ಕೂಡ ಬರ್ತಾರೆ, ಪ್ರೇಯರ್ ಮಾಡ್ತಾರೆ, ಅವರ ಕಷ್ಟಗಳಿಗೆ ಸಂತರ ಮೂಲಕ ಪರಿಹಾರನ ಕಂಡುಕೊಳ್ತಾರೆ. ಹಾಗೆ ದೂರದಿಂದ ಬರುವ ಜನಗಳಿಗೆ ಈ ಚರ್ಚಿಂದ ಅವ್ರಿಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಚರ್ಚ್ ಸುತ್ತ ಟೆಂಟ್ಗಳನ್ನ ಹಾಕಿರ್ತಾರೆ. ಹಾಗೆ ಪ್ರೈವೇಟ್ ರೂಮ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ಹಬ್ಬದ ದಿನಗಳಲ್ಲಿ ಮೈಸೂರಿಂದ ಮತ್ತು KR ನಗರದಿಂದ ಡೈರೆಕ್ಟ್ KSRTC ಬಸ್ ಡೋರ್ನಳ್ಳಿಗೆ ಬರುವ ವ್ಯವಸ್ಥೆನೂ ಕೂಡ ಇರುತ್ತೆ. ಹಾಗೆ ಪ್ರತಿ ಮಂಗಳವಾರ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗ್ತದೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮೂರಿನ ಜಾತ್ರೆ ಬಗ್ಗೆ. ಇನ್ನು ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಏಕೆಂದರೆ ಇದು ತುಂಬ ಲೆಂತಿ ಆಗುತ್ತೆ. ಹಾಗೆ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಬಿ ಹ್ಯಾಪಿ. ನೋ BP.